ಒಬ್ಬ ಡಾಕ್ಟರ್ ಅಂದ್ರೆ ಸಾಮಾನ್ಯವಾಗಿ ನಮಗೆ ನೆನಪಾಗೋದು ಚಿಕಿತ್ಸೆ, ಔಷಧಿ, ಆಸ್ಪತ್ರೆ. ಆದ್ರೆ ಇಲ್ಲಿ ನಾವು ಹೇಳೋ ವ್ಯಕ್ತಿ ಅದಕ್ಕಿಂತ ತುಂಬಾ ದೊಡ್ಡವರು. ತಮ್ಮ ಅಪಾರ ವೈದ್ಯಕೀಯ ಸೇವೆಗಳನ್ನೇ ಬಿಟ್ಟು ಪ್ರತಿದಿನ ನೂರಾರು ಬಡ ಜನರಿಗೆ ಮಧ್ಯಾಹ್ನ ಊಟ ನೀಡ್ತಿರುವ ಮಹಾನ್ ಮನಸ್ಸು. ಹೌದು, ಇದು ಕೇವಲ ಸೇವೆ ಅಲ್ಲ, ಇದು ನಿಜವಾದ ಮಾನವೀಯತೆ. ತಮ್ಮ ಡಾಕ್ಟರ್ ಹುದ್ದೆಯ ಗರ್ವವನ್ನ ಬದಿಗಿಟ್ಟು ಮಾನವೀಯತೆಯ ಹಾದಿಯಲ್ಲಿ ನಡೆದಿರುವ ಈ ಮಹನೀಯರು ಮಾನಸ ಆಶ್ರಮ ನಿರ್ಮಿಸಿ ಅನಾಥರು, ಬಡವರು, ನಿರ್ಗತಿಕರನ್ನ ತಮ್ಮ ಮಕ್ಕಳಂತೆ ನೋಡ್ಕೊಳ್ತಿದ್ದಾರೆ. ಅವರಿಗೆ ಆಶ್ರಯ ಕೊಡೋದು ಮಾತ್ರ ಅಲ್ಲ, ಪ್ರೀತಿ, ಹಾರೈಕೆ, ಬದುಕಿನ ಭರವಸೆ ಕೊಡುತ್ತಿದ್ದಾರೆ. ಇಂತಹ ಸೇವೆ ಮಾಡಲು ದೊಡ್ಡ ಹೃದಯವೇ ಬೇಕು. ಅದೇ ಹೃದಯ ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆಯ ಡಾಕ್ಟರ್ ಮಧುಕರ್ ಅವರದು. ಇಂತಹ ಮಹಾನ್ ವ್ಯಕ್ತಿಯನ್ನ ಗುರುತಿಸಿ ಸುಮನ್ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸೋದು ನಮ್ಮ ಸುಮನ್ ಟಿವಿಗೆ ಹೆಮ್ಮೆ ಮಾತ್ರ ಅಲ್ಲ, ಅದು ನಮ್ಮ ಕರ್ತವ್ಯವೂ ಹೌದು. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇವತ್ತಿನ ಈ ನಮ್ಮ ಸಂದರ್ಶನದ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಗೌರವಾನ್ವಿತ ವ್ಯಕ್ತಿ, ಮಾನವೀಯ ಕಳಕಳಿ, ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂತ ವ್ಯಕ್ತಿ 2026ನೇ ಸಾಲಿನ ಸುಮನ್ ಟಿವಿ ಸಾಧಕ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಜಿಲ್ಲೆಯ ಜನಪ್ರಿಯ ವೈದ್ಯರು ಹಾಗೂ ಮಾನಸ ಆಸ್ಪತ್ರೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಮಧುಕರ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ಕಾರ. ಸರ್, ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಸಾರ್ವಜನಿಕ ಆಸ್ಪತ್ರೆಗಳ ಮುಂದೆ ಆಗಿರ್ಬೋದು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳ ಮುಂದೆ ಆಗಿರ್ಬೋದು, ತಮ್ಮ ಒಂದು ನೇತೃತ್ವದಲ್ಲಿ ಉಚಿತ ಅನ್ನದಾನ ಕಾರ್ಯಕ್ರಮಗಳು ನಡೀತಾ ಬರ್ತಿದೆ. ಸೊ ಇದರ ಮೂಲ ಉದ್ದೇಶ ತಾವು ತಿಳಿಸೋದಾದ್ರೆ ಸರ್? ಈಗ ಇದರದ್ದು ಉದ್ದೇಶ, ಫಸ್ಟ್ ನಾವು ಒಂದು 11 ವರ್ಷದ ಹಿಂದೆ ರಂಗಸ್ಥಳ ದೇವಸ್ಥಾನದ ಪಕ್ಕ 1 ಎಕರೆ ಜಾಗ ತಗೊಂಡು ಒಂದು ವೃದ್ಧಾಶ್ರಮ ಮಾಡಿದ್ವಿ. ಈಗಲೂ ನಡೀತಾ ಇದೆ ಅದು. ಸುಮಾರು 25-30 ಹಿರಿಯ ಜೀವಿಗಳು ಮನೆಯಿಂದ ಯಾರು ನೋಡ್ಕೊಳ್ದೇ ಇರುವಂಥವ್ರು, ತಿರಸ್ಕೃತರಾಗಿರುವಂಥವ್ರು, ಯಾರು ಜೀವನದಲ್ಲಿ ಅವ್ರಿಗೆ ಇಲ್ಲದೆ ಇರೋಂಥವ್ರನ್ನ ನಾವು ನೋಡ್ಕೋತಾ ಇದ್ದೀವಿ. ಸೊ ನಮಗೆ ಸುಮಾರು ಅಕ್ಕಿ ಡೊನೇಷನ್ಸು ಜಾಸ್ತಿ ಬರ್ತಾ ಇತ್ತು. ಸುಮಾರು ಪೈಲಪ್ ಆಗ್ತಾ ಇತ್ತು ಅಕ್ಕಿ. ಅದನ್ನ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡುವಾಗ ಎಲ್ಲೋ ಒಂದು ವಾಟ್ಸಪ್ಪಲ್ಲಿ ಏನೋ ಓದಿದ್ದೆ, ಈ ಟಾಟಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಬಾಂಬೆ ಮುಂದೆ ಊಟ ಕೊಡ್ತಾರೆ ಅಂತ ಫ್ರೀಯಾಗಿ. ಏನಂತಂದ್ರೆ ಇವಾಗ ಸರ್ಕಾರ ಪೇಷಂಟ್ಸ್ಗೆ ಊಟ ಕೊಡುತ್ತೆ. ಪ್ರತಿದಿನ ಯಾರು ಅಡ್ಮಿಷನ್ ಆಗಿರ್ತಾರೋ ಆ ಪೇಷಂಟ್ಸ್ ಊಟ ಕೊಡುತ್ತೆ. ಬಟ್ ಆ ಒಂದು ಪೇಷಂಟ್ಗೆ ಕನಿಷ್ಠ ಒಬ್ರು ಇಲ್ಲ ಇಬ್ರು ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಬಂದಿರ್ತಾರೆ. ಅಟೆಂಡರ್ಸ್ ಎಲ್ಲರೂ ಒಂದೇ ಕುಟುಂಬದಿಂದ ಬಂದಿರ್ತಾರೆ. ಎಲ್ಲಾರ್ಗೂ ಇರೋ ಬಡತನ ಅವ್ರಿಗೂ ಇರತ್ತೆ. ಪೇಷಂಟ್ ಊಟ ಸಿಗತ್ತೆ. ಆ ಅಟೆಂಡರ್ಸ್ ಆಚೆ ಹೋಗಿ ಊಟ ಮಾಡ್ಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಸಾಧಾರಣ ಮನುಷ್ಯ ತಿನ್ಬೇಕಾಗಿರೋಷ್ಟು ತಿಂದ್ರಕ್ಕೂ ಒಂದು ಹಾಫ್ ರೈಸ್ಗೆನೆ ಇವಾಗ 45 ರೂಪಾಯಿ ಇರ್ಬೇಕು. ನನಗ್ ಗೊತ್ತಿಲ್ಲ, ಪ್ರಾಬಬ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಾದ್ರೆ 100 ರೂಪಾಯಿ ಅಂತೂ ಬೇಕೇ ಬೇಕು. ಖಂಡಿತ. ಸೊ ಅಷ್ಟು ಕೂಡ ಕೊಡಕ್ಕಾಗದೇ ಇರುವಂತ ಜನ ಇವತ್ತಿಗೂ ಇದ್ದಾರೆ. ಅಲ್ಲ, ಬಹುತೇಕವಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಬಿಲೋ ಪಾವರ್ಟಿ. ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ. ಸೊ ಎಷ್ಟೊಂದ್ ಜನ ಕೇಳಿದ್ರು, ಈ ಊಟ ಕೊಡೋದು ನಿಮ್ಮ ಆಸ್ಪತ್ರೆ ಮುಂದೆನೆ ಮಾಡ್ಬೋದಲ್ವಾ ಅಂತ. ನಮ್ದು ಪ್ರೈವೇಟ್ ಆಸ್ಪತ್ರೆ. ಪ್ರೈವೇಟ್ ಆಸ್ಪತ್ರೆಗೆ ಬರೋರು ತಕ್ಕ ಮಟ್ಟಿಗೆ ಹಣ ಇರೋಂಥವ್ರು. ಹೌದು. ಅದಕ್ಕಿಂತ ಕಷ್ಟ ಇರೋರು ಮಾತ್ರ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದು. ಹಾಗಾಗಿ ಆ ಅಟೆಂಡರ್ಸು ಪಾಪ ತುಂಬಾ ಒದ್ದಾಡೋದನ್ನ ನಾನು ನೋಡ್ತಾ ಇದ್ದೆ. ಜೊತೆಗೆ ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ತುಡಿತಾನು ಇತ್ತು. ಹಾಗಾಗಿ ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ಶುರು ಮಾಡಿದ್ದು. ನಾವೇನು ಎಷ್ಟು ದೊಡ್ಡದಾಗತ್ತೆ ಅಂತೆಲ್ಲ ಅನ್ಕೊಂಡಿರ್ಲಿಲ್ಲ. ಕೊಟ್ಟು ನೋಡೋಣ, ಉಪಯೋಗ ಆದ್ರೂ ಆಗ್ಬೋದೇನೋ, ಹೆಂಗಾಗತ್ತೆ ನೋಡೋಣ ಅಂತ ಶುರು ಮಾಡಿದ್ದು. ಅದು 6 ವರ್ಷದಿಂದ ನಡ್ಕೊಂಡು ಬಂದು ಈಗ
ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೂ ಇದಾಗಿ ಬಾಗೇಪಲ್ಲಿಲೂ ಕೊಡ್ತಾ ಇದ್ದೀವಿ. ಎಲ್ಲ ಸೇರಿ ಆಲ್ಮೋಸ್ಟ್ 5 ಲಕ್ಷ ಊಟಗಳು ಕೊಟ್ಟಿದ್ದೀವಿ. ಹಾ ಸರ್. ಅಷ್ಟಾಗಿದೆ. ಜೊತೆಗೆ ತಾವು ಪ್ರೊಫೆಷನಲ್ಲಿ ವೈದ್ಯರಾದ್ರೂನು ಇಂಥ ಸಾಮಾಜಿಕ ಕಳಕಳಿ ಇಟ್ಕೊಂಡು ಈಗ ಬಹುತೇಕವಾಗಿ ಎಲ್ಲಾ ವೈದ್ಯರು ಅಂತಾನೆ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವೊಂದು ವೈದ್ಯರು ಕಮರ್ಷಿಯಲ್ ಮೈಂಡ್ ಸೆಟ್ ಆಗ್ಬಿಟ್ಟಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ತಾವು ಈ ರೀತಿ ಯಾವುದೇ ಅಪೇಕ್ಷೆ ಇಲ್ಲದೆ ತಾವು ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಸಮಾಜಕ್ಕೆ ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ತಾವು ಕೊಡುಗೆನ ನೀಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯ ಸರ್. ಆ ಜೊತೆಗೆ ಈ ಸ್ಲಮ್ಗಳಲ್ಲೂ ಸಹ ತಾವು ತಮ್ಮ ಕೈಲಾದಷ್ಟು ಸಹಾಯಗಳನ್ನ ಮಾಡ್ತಾ ಬರ್ತಿದ್ರಿ ಅಂತ ಗೊತ್ತಾಯ್ತು. ಈ ಬಗ್ಗೆ ತಾವು ಹೇಳೋದಾದ್ರೆ ಸರ್. ಅಂದ್ರೆ ಇವಾಗ ನಾವು ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಊಟ ಕೊಡ್ತೀವಿ, ಎಲ್ಲೋ ಪಾಪ ಮುಷ್ಟೂರಲ್ಲಿ ಇರ್ತಾರೆ, ಇಲ್ಲ ಚಾಮರಾಜಪೇಟೆಯಲ್ಲಿ ಇರ್ತಾರೆ, ಆ ಕಂದ್ವಾರದಲ್ಲಿ ಇರ್ತಾರೆ. ಆ ಕಂದ್ವಾರದಲ್ಲಂತೂ ಭಗವಂತ ಒಂದ್ಸಲ ಹೋಗಿ ನೋಡಿದ್ರೆ ಆ ಜನಗಳಿರುವಂತ ಕಂಡೀಷನ್ಸ್, ಆ ಮನೆಗಳು ಎಲ್ಲ ನೋಡಿದ್ರೆ ನಾವು ಮನುಷ್ಯರೇ, ಅವರು ಮನುಷ್ಯರೇ. ಆಫ್ಟರ್ ಆಲ್ ಏನೋ ದೇವ್ರ ದಯೆಯಿಂದ 4 ಕಾಸು ದುಡಿಯೋ ತರ ಆಗಿದೀವಿ. ನಾವು ಆ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಏನಪ್ಪ, ಒಬ್ಬ ಮನುಷ್ಯನಿಗೆ ಇಷ್ಟು ಕಷ್ಟ ಕೊಟ್ಟು ಇನ್ನೊಬ್ಬ ಮನುಷ್ಯನಿಗೆ ಇಷ್ಟೊಂದು ವೈಭೋಗ ಇರೋದು. ಈ ಫಾರಿನ್ ಕಂಟ್ರೀಸ್ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರಾಬ್ಲಮ್ ಏನಂದ್ರೆ ಅಸಮಾನತೆ ಜಾಸ್ತಿ. ಕರೆಕ್ಟ್. ರಿಚ್ ಪೀಪಲ್ ತುಂಬಾ ರಿಚ್ ಇದ್ದಾರೆ, ಹೌದು. ಪೂರ್ ಪೀಪಲ್ ವರ್ಷ ಪೂರ್ ಆಗ್ತಾನೆ ಹೋಗ್ತಾರೆ. ಅಂತರ ಕಮ್ಮಿನೇ ಆಗಲ್ಲ. ಸೊ ಸ್ವಲ್ಪ ಸೂಕ್ಷ್ಮವಾಗಿ ಒಬ್ನೇ ಕೂತ್ಕೊಂಡಿರುವಾಗ ಬೇರೆ ಎಲ್ಲ ನಮ್ಮ ಪದವಿ ಆಸಕ್ತಿ ಎಲ್ಲ ಮರೆತು ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡಿದ್ರೆ, ಇವತ್ತೇನೋ ಚೆನ್ನಾಗಿಟ್ಟಿದ್ದಾನೆ ದೇವ್ರು, ಹಿಂಗಿದ್ಯಾ, ನೀನ್ ಅಕಸ್ಮಾತ್ ಆ ತರ ಇರ್ಬೇಕಾದ್ರೆ ಒಂದು ದಿನ ನಿನ್ ಕೈಲಿ ಇರಕ್ಕಾಗತ್ತ ಅಂತ ವಿ ಶುಡ್ ಜಸ್ಟ್ ಇಮ್ಯಾಜಿನ್. ಸಾಧ್ಯವೇ ಇಲ್ಲ. ಒಂದ್ ಅರ್ಧ ಗಂಟೆ ಆ ಮನೇಲಿ ಕೂತ್ಕೊಳಕ್, 5 ನಿಮಿಷ ಕೂತ್ಕೊಳಕ್ ಆಗಲ್ಲ ಆ ಮನೆಗಳಲ್ಲಿ. ಅಷ್ಟು ವಾಸನೆ. 4 ಈ ಶೀಟ್ ಮನೆಗಳು, 4 ಶೀಟ್ ಇರ್ತಾವ ಅಷ್ಟೇನೆ. ಅಲ್ಲಂತೂ ಪಕ್ಕದಲ್ಲೇ ಓಪನ್ ಫೀಲ್ಡ್ಸ್ ಇದೆ. ಆ ಮಳೆಗಳೆಲ್ಲ ಆದಾಗ ಅವ್ರು ಹೇಳ್ತಾ ಇದ್ರು, ಒಂದು ಮನೆಯಲ್ಲಂತೂ 2 ಕುರುಡ್ರು ಇದ್ದಾರೆ, ಲಿಟ್ರಲಿ ಬ್ಲೈಂಡ್ ಪೀಪಲ್ ಇದ್ದಾರೆ. ಮಳೆ ಗಿಡ ಎಲ್ಲ ಬಂದಾಗ ಆ ಮಳೆಯಲ್ಲಿ ಹಾವುಗಳು ಇದು ಎಲ್ಲ ಕೊಚ್ಕೊಂಡ್ ಮನೆಗಳೊಳಗೆ ಬರ್ತಾ ಇರುತ್ತೆ. ಅದ್ ಹೆಂಗ್ ಬದುಕಿದಾರ ಇದೆಲ್ಲ ನೋಡಿದಾಗ ಏನೋ ನಾವೊಂದು ಊಟ ಕೊಟ್ರು, ನಾ ಏನೂ ಅಲ್ಲ ನಾನ್ ಮಾಡ್ತಿರೋದು, ಇನ್ನೂ ಮಾಡ್ಬೇಕು, ಇಷ್ಟಾದ್ರೂ ಮಾಡೋಣ ಅಂತ. ಆದ್ರೆ ತಾವು ಮಾಡ್ತಾ ಇರ್ತಕ್ಕಂತ ಕಾರ್ಯಗಳು, ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳು ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಬೇಕು ಅಂತಕ್ಕಂಥದ್ದು ತಮ್ಮ ಉದ್ದೇಶ. ಆ ಜೊತೆಗೆ ತಾವು ಆಶ್ರಮನು ಸಹ ಸುಮಾರು ವರ್ಷಗಳಿಂದ ನಡೆಸ್ತಾ ಬರ್ತಿದ್ದೀರಾ ಸರ್. ಆ ಆಶ್ರಮಗಳಲ್ಲೂ ಸಹ ಸಾಕಷ್ಟು ವಿಧವಾದಂತ ಒಂದು ಕಷ್ಟಗಳನ್ನ, ಅವರ ಕಷ್ಟ ಕಾರ್ಪಣ್ಯಗಳನ್ನ ನೋಡ್ತಿರ್ತೀರ. ಅವ್ರ ಬಗ್ಗೆ ಒಂದು ವೃದ್ಧರ್ದು ಒಂದೊಂದು ನೋವಿನ ಕಥೆ. ಹೌದು. ಒಬ್ರು ತಾಯಿ ಇದಾರೆ, ಈಗ್ಲೂ ನಮ್ ಜೊತೆನೆ ಇದಾರೆ. ಯಾರು ಬ್ರಾಹ್ಮಣರು ಮನೆಯವರು, ಯಾವ್ದೋ ಬೆಂಗಳೂರಲ್ಲಿ ಇದ್ರು, ಸೊಸೆ ಏನೋ ಸರಿ ನೋಡ್ಕೊಂಡಿಲ್ಲ ಇದಾಗಿದೆ ಅಂತ ಚಿಕ್ಕಬಳ್ಳಾಪುರಕ್ಕೆ ಬಸ್ ಹತ್ಕೊಂಡು ಬಂದಿದ್ದಾರೆ. 3-4 ವರ್ಷದ ಹಿಂದೆ ತುಂಬಾ ಮಳೆಗಳಾಗ್ತಾ ಇತ್ತಲ್ಲ, ಹೌದಾ, ಶ್ರೀನಿವಾಸ ಸಾಗರ ಎಲ್ಲ ಉಕ್ಕಿ ಹರಿತು ಆ ಟೈಮಲ್ಲಿ. ಹೌದೌದು. ಆಮೇಲೆ ಒಂದು ಆಟೋ ತಗೊಂಡು ಶ್ರೀನಿವಾಸ ಸಾಗರಕ್ಕೆ ಹೋಗಿದ್ದಾರೆ. ಯಾರು ನೋಡದೇ ಇರೋ ಟೈಮ್ಗೆ ಧುಮ್ಕೆ ಬಿಟ್ಟಿದ್ದಾರೆ. ಹಬ್ಬ. ಜಂಪ್ಡ್ ಇನ್. ನೋಡಿರೋರು ಸದ್ಯ ನಿಮ್ಮನ್ನ ಹಿಡಿದು ಬಚಾಯಿಸಿ ಪೊಲೀಸರೇ ನನಗೆ ಫೋನ್ ಮಾಡಿದ್ರು, ಡಾಕ್ಟರ್ ಈ ತರ ಆಗಿದೆ, ನೀವು ನೋಡ್ಕೋತೀರಾ ಅಂತ. ಆಯ್ತು, ಕರ್ಕೊಂಬನ್ನಿ ಅಂತಂದ್ರೆ 5 ವರ್ಷದಿಂದ ಸುಖವಾಗಿ ನಮ್ ಜೊತೆ ಇದ್ದಾರೆ. ಇನ್ನೊಬ್ರು ಇದ್ದಾರೆ, ಒಳ್ಳೆ ಟೀಚರು, ಚೆನ್ನಾಗಿ ಜೀವನ ಮಾಡ್ತಿದ್ರು. ಕೋವಿಡ್ ಅಲ್ಲಿ ಹಸ್ಬೆಂಡು ಡೆತ್ ಆಗೋಯ್ತು. ಮಗಳು 45-50 ವರ್ಷಕ್ಕೆ ಬಂದಿರೋ ಸ್ವಲ್ಪ ಬುದ್ಧಿಮಾನ್ಯತೆ. ಅವರು ಓವರ್ ನೈಟ್ ಅವ್ರ ರೋಡ್ ಮೇಲೆ ಬರೋ ತರ ಆಯ್ತು. ಅವ್ರಿಗೆಲ್ಲೂ ಜಾಗ ಇರಲಿಲ್ಲ, ಅವ್ರನ್ನ ಸೇರಿಸ್ಕೊಂಡಿದೀವಿ. ಅವ್ರು ನನ್ನ ಜೊತೆ ಖುಷಿಯಾಗಿದ್ದಾರೆ. ಇನ್ನೊಂದು ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ. ಮೇಜರ್ ಆಗಿ ಏನ್ ರೀಸನ್ಸ್, ಇದಕ್ಕೆ ಪ್ರಮುಖವಾದ ಕಾರಣ ಏನು? ಈಗ ಹಣಕಾಸಲ್ಲಿ ಐಶ್ವರ್ಯ ಅಂತ ಚೆನ್ನಾಗಿರ್ತಕ್ಕಂಥವ್ರು ಅಂತೂ ಯಾರು ತಾಯಿಗಳನ್ನ, ಅವರ ತಂದೆಗಳನ್ನ ಈ ರೀತಿ ಆಶ್ರಮ. ಇವಾಗ ಯಾವ್ದೇ ರೈತನೇ ಆಗ್ಲಿ, ಯಾರೇ ಆಗ್ಲಿ, ಒಂದು ಅಪ್ಪ ಅಮ್ಮಂಗೆ 2 ಹೊತ್ತು ಊಟ ಹಾಕ್ತಿರೋಷ್ಟು ಬಡವರು ಯಾರು ಇಲ್ಲ. ಹೌದು. ಜೋಬ್ನಲ್ಲಿ ಬಡತನ ಇಲ್ಲ, ಮನಸ್ಸಿನಲ್ಲಿ ಬಡತನ ಇದೆ, ಹೃದಯದಲ್ಲಿ ಬಡತನ ಇದೆ. ಆಮೇಲೆ ಒಂದ್ 60-70 ವರ್ಷ ಆದ್ಮೇಲೆ ಇವರು ನಮ್ಗೆ ಬರ್ಡನ್ ಅಂತ ಅವ್ರಿಗೆ ಅನ್ಸುತ್ತೆ. ಇವರು
ಹೊರೆ ನನಗೆ. ಈ ಅಮ್ಮ ಇಲ್ಲದೆ ಇದ್ದಿದ್ರೆ ಆ ದುಡ್ಡನ್ನ ನನ್ನ ಮಗಳು ಫೀಸ್ ಕಟ್ಬೋದು ಅಥವಾ ನಾನು ಮನೆ ಕಟ್ಬೋದು ಅಂದ್ರೆ ನೀನ್ ಆ ಫೀಸ್ ಕಟ್ಟೋಂಗೆ ಮಾಡಿದ್ದೆ ಆ ಅಮ್ಮ ಅಂತ ನೀನ್ ಮರ್ತೋಗ್ತೀಯ. ಹೌದು. ಸೊ ಅದು ನಿನ್ಗೆ ಹೊರೆ ಅಂತ ಅನ್ಸಕ್ ಶುರುವಾಗತ್ತೆ 60-70 ವರ್ಷ ಆದಾಗ. ಮನಸ್ಥಿತಿ ಅವ್ರಿಗೆ ಸುಮ್ನೆ ಊಟ ಮಾಡ್ಕೊಂಡು ಬಿದ್ದಿರ್ತಾರೆ, ಅವ್ರಿಗೆ ಏನಕ್ಕೆ ಊಟ ಹಾಕ್ಬೇಕು, ಅವ್ರನ್ನೇನಕ್ಕೆ ನೋಡ್ಕೋಬೇಕು ಅಂತ. ಸೊ 90% ಎಲ್ಲ ಮಕ್ಕಳು ಇಲ್ಲ ಸೊಸೆಯಂದ್ರ ಜೊತೆ ಜಗಳಾಡ್ಕೊಂಡು ಬಂದಿರೋರು. ಅಂದ್ರೆ ಹಣದ ಕಾರಣದಿಂದಾಗಿ ಯಾರು ಬಂದಿಲ್ಲ, ಮನೆಯಲ್ಲಿ ಪ್ರೀತಿ ಸಿಕ್ತಿಲ್ಲ, ಗೌರವ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಬಂದಿರೋದು. ಇಲ್ಲ ಹೀಯಾಡಿಸೋದು, ಇಲ್ಲ ಹೊಡೆಯೋದು, ದೈಹಿಕವಾಗಿ ಊಟ ಹಾಕದೇ ಇರೋದು, ಸರಿ ನೋಡ್ಕೊಳ್ಳಿ ಗೌರವದಿಂದ ಮಾತಾಡದೇ ಇರೋದು, ಮೊಮ್ಮಕ್ಕಳನ್ನ ಜೊತೆಗೆ ಮಾತಾಡಕ್ ಬಿಡದೇ ಇರೋದು, ಈ ರೀತಿ ಕ್ರೌರ್ಯಗಳು, ಮಾನಸಿಕ ಕ್ರೌರ್ಯ ಪ್ರತಿನಿತ್ಯ ನಡೀತಾನೆ ಇದೆ ಭಾರತದ ಮನೆಗಳಲ್ಲಿ. ಅದನ್ನೆಲ್ಲ ಪನಿಷ್ ಮಾಡೋದಕ್ಕಿನ್ನು ಕಾನೂನು ಬಂದಿಲ್ಲ ಅಷ್ಟೇ. ಹಿರಿಯ ನಾಗರಿಕರ ಸಹಾಯವಾಣಿ ಅಂತ ಹೇಳ್ತಾರೆ, ಬಟ್ ಅದು ಸಾಧ್ಯ ಇದೆ. ಆಗ್ತಿಲ್ಲ. ಸರ್ಕಾರ ತುಂಬಾ ಕಾನೂನು ತಂದಿದೆ, ಆದ್ರೆ ಯಾರನ್ನು ಹಿರಿಯರು ಕಂಪ್ಲೇಂಟ್ ಕೊಡೋ ಹೊರತು ಅದ್ ಮುಂದಕ್ಕೆ ಹೋಗಲ್ಲ. ಇನ್ನೊಂದು ಏನಂದ್ರೆ ಗ್ರೇಟ್ನೆಸ್ ಪಾಪ ಮುದುಕರ್ದು ಮಕ್ಕಳು ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ರಲ್ಲಿ ಏನೇ ಮಾಡ್ಲಿ ಆ ಮಕ್ಕಳ ಮೇಲೆ ಅವರು ಕಾನೂನು ಕ್ರಮ ತಗೊಳಕ್ಕೆ ಒಪ್ಕೊಳ್ಳೋದಿಲ್ಲ. ಅದೇ ನಿಜವಾದ ಪ್ರೀತಿ. ಇವ್ರಿಗಿರೋ ಕಮಿಟ್ಮೆಂಟ್ ಆ ಮಕ್ಕಳಿಗೆ ಇರೋದಿಲ್ಲ. ಅವರು ಅಷ್ಟೇ ಅವಮಾನ ಮಾಡೋದು ಕೂಡ ಬೇಡ ಬಿಡಿ ಸರ್, ಎಲ್ಲೋ ಚೆನ್ನಾಗಿರ್ಲಿ, ನಾನು ಖುಷಿಯಾಗಿದ್ದೀನಿ, ಅವ್ರು ಖುಷಿಯಾಗಿರ್ಲಿ ಅಂತಾನೆ ಅಂತಾರೆ. ಅವ್ನ ಮನೆ ಹಾಳಾಗೋಗ್ಲಿ, ಅವ್ನ ಜೈಲಿಗೆ ಕಳಿಸ್ತೀನಿ, ಅವ್ನ ತಕ್ಕಪಾಠ ಕಳ್ಸಿ ಅಂತ ಒಬ್ರು ಮಾತಾಡೋರು ನಾನ್ ನೋಡಿಲ್ಲ. ಅದೇ ತಂದೆ ತಾಯಿಯ ದೊಡ್ಡ ಮನಸ್ಸು ಅಂತ. 100%. ಕೊನೆಯದಾಗಿ ಡಾಕ್ಟ್ರೆ, ನಮ್ಮ ಸುಮನ್ ಟಿವಿ ವೀಕ್ಷಕರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಬೇರೆಯವ್ರಿಗೆ ಏನಾರು ಹೇಳೋದು ದೊಡ್ಡ ಮನುಷ್ಯ ಏನಲ್ಲ ನಾನು. ನಿಮ್ ಚೆನ್ನಾಗಿರುವಾಗ, ಟೈಮ್ ಚೆನ್ನಾಗಿರುವಾಗ ತಗ್ಗಿ ಬಗ್ಗಿ ಇರ್ಬೇಕು. ಯಾಕಂದ್ರೆ ಯಾವಾಗ ಓವರ್ ನೈಟ್ ಫಾರ್ಚ್ಯೂನ್ಸ್ ಚೇಂಜ್ ಆಗತ್ತೆ, ಧನಿಕ ತಿರುಕ ಆಗ್ಬೋದು, ತಿರುಕ ಧನಿಕ ಆಗ್ಬೋದು. ಕಷ್ಟಪಟ್ಟು ಬೆಳೆಸಿರೋ ಅಪ್ಪ ಅಮ್ಮನ ನೀವು ಅದನ್ನ ಹೊರೆ ಅಂತ ಅನ್ಕೊಂಬೇಡಿ. ಮನೇಲಿ ಇದ್ರೆ ಅವ್ರೊಂಥರ ಅತಿಮೂಲ್ಯವಾಗಿರೋ ಆಸ್ತಿ ಇದ್ದಂಗೆ. ನಿಮ್ ಮಕ್ಕಳನ್ನ ನೋಡ್ಕೋತಾರೆ, ಎಷ್ಟೊಂದೆಲ್ಲ ಅವ್ರಿಗೆ ಒಳ್ಳೆ ದಾರಿಲಿ ಸಲಹುತ್ತಾರೆ. ನಿಮ್ಗೆ ಇಷ್ಟ ಇಲ್ಲದೆ ಇದ್ರು ಪರವಾಗಿಲ್ಲ, ಗೌರವದಿಂದ ಮಾತಾಡ್ಸಿ 1-2 ಹೊತ್ತು ಊಟ ಹಾಕಿ, ಅದ್ರಿಗೆ ನೀವು ಇದಾಗಲ್ಲ. ದಯವಿಟ್ಟು ವೃದ್ಧಾಶ್ರಮಗಳಿಗೆ, ರೋಡುಗಳಲ್ಲಿ ಬಿಡಬೇಡಿ ಅಪ್ಪ ಅಮ್ಮನ್ನ ಅನ್ನೋದಷ್ಟೇ ನನ್ನ ಕೋರಿಕೆ ಅಷ್ಟೇ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ತಮ್ಮ ಅಮೂಲ್ಯವಾದ ಸಮಯವನ್ನ ಮುಡುಪಾಗಿಸ್ಕೊಟ್ಟು ನಮ್ಗೆ ಸಾಧ್ಯ ಆದಷ್ಟು ಅವರ ಮಾಹಿತಿ, ಅವರ ಒಂದು ಮನದಾಳದ ಮಾತನ್ನ ನಮ್ಮ ಸುಮನ್ ಟಿವಿ ಮೂಲಕ ಅವರು ಹಂಚ್ಕೊಂಡಿದ್ದಾರೆ. ಹೀಗಾಗಿ ಅವ್ರಿಗೆ ಕಾರ್ಯಕ್ರಮಕ್ಕೆ ವಂದನೆಗಳನ್ನ ಹೇಳ್ತಾ ಮಾತನ್ನ ಮುಗಿಸ್ತಾರೆ.